ಹಲೋ ಎಲ್ರಿಗೂ ನಮಸ್ಕಾರ. ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ 2ನೇ ಟೆಸ್ಟ್ ಪಂದ್ಯ ನಾಳೆಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಭಾರತಕ್ಕೆ ಈ ಪಂದ್ಯ ಡೂ ಆರ್ ಡೈ. ಸೊ WTC ನಿಟ್ಟಿನಿಂದ ಹಾಗೆಯೇ ಈ ಸೀರೀಸ್ನ ನಿಟ್ಟಿನಿಂದ ಎಲ್ಲ ಕಡೆಯಿಂದನೂ ಈ ಪಂದ್ಯ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಪಂದ್ಯದಲ್ಲಿ ಹೇಗೆ ಸ್ಟ್ರಾಟಜಿಸನ್ನು ಬದಲಾವಣೆ ಮಾಡ್ಕೋಬೋದು, ಶುಭ್ಮನ್ ಗಿಲ್ ಇಲ್ಲದೆ ಇರೋದ್ರಿಂದ ಕ್ಯಾಪ್ಟನ್ ಕೂಡ ಚೇಂಜ್ ಆಗ್ತಾರೆ. ಸೊ ಅದು ಹೇಗೆ ಎಫೆಕ್ಟ್ ಆಗುತ್ತೆ, ಹಾಗೆಯೇ ಮ್ಯಾಚ್ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅದರಲ್ಲೂ ಕೂಡ ಬದಲಾವಣೆ ಇದೆ. ಸೊ ಏನೇನಾಗುತ್ತೆ ಅಂತ ನೋಡೋಣ ಈ ವಿಡಿಯೋದಲ್ಲಿ. ಸೊ ಚಾನಲ್ಗೆ ಏನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬರೀ ವಿಡಿಯೋನ ಪಟ ಅಂತ ಸ್ಟಾರ್ಟ್ ಮಾಡೋಣ. ಸೊ ಮೊದಲ ಪಂದ್ಯವನ್ನು ಅದ್ಭುತವಾಗಿ ಕಮ್ಬ್ಯಾಕ್ ಮಾಡೋ ಮುಖಾಂತರ ಸೌತ್ ಆಫ್ರಿಕಾ ತಮ್ಮದಾಗಿಸ್ಕೊಂಡಿದ್ದಾರೆ. ಸೊ ಮತ್ತೊಮ್ಮೆ ಭಾರತ ಲೋ ಸ್ಕೋರನ್ನು ಟಾರ್ಗೆಟ್ ಚೇಸ್ ಮಾಡೋದಕ್ಕೆ ವಿಫಲರಾಗಿದ್ದಾರೆ. 124 ರನ್ಸ್ ಹೊಡೆಯಲು ವಿಫಲರಾಗಿದ್ದಾರೆ. ಶುಭ್ಮನ್ ಗಿಲ್ ಅಫ್ಕೋರ್ಸ್ ಒಂದು ಬ್ಯಾಟಿಂಗ್ ಕೂಡ ಇರಲಿಲ್ಲ ನಮಗೆ, ಅದು ಕೂಡ ಮುಳುವಾಯಿತು ಖಂಡಿತವಾಗ್ಲೂ ಮೊದಲನೇ ಟೆಸ್ಟ್ ಪಂದ್ಯದಲ್ಲಿ. ಸೊ ಇವಾಗ ಸೆಕೆಂಡ್ ಟೆಸ್ಟ್ ಇರೋದು ಗುವಾಹಟಿಯಲ್ಲಿ. ಸೊ ಟೈಮಿಂಗ್ಸ್ ಕೂಡ ಬದಲಾವಣೆ ಇರುತ್ತೆ, ಹಾಗೆಯೇ ಸ್ವಲ್ಪ ಬೇಗ ಕೂಡ ಕತ್ಲಾಗುತ್ತಂತೆ ಅಲ್ಲಿ, ಹಾಗೆಯೇ ಚಳಿ ವಾತಾವರಣ ಕೂಡ ಇರ್ಬೋದು. ಸೊ ಹಾಗಾಗಿ ನಾಳೆ 9 ಗಂಟೆಗೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. 9:30 9 ಗಂಟೆಗೇ ಸ್ಟಾರ್ಟ್ ಆಗುತ್ತೆ. ಸೊ ಮೊದಲೇ ಸೆಷನ್ ಆದಮೇಲೆ ಯೂಶ್ವಲಿ ಯಾವಾಗ್ಲೂ ಲಂಚ್ ಆಗ್ತಾಯಿತ್ತು, ಇಲ್ಲಿ ಟೀ ಆಗುತ್ತಂತೆ. ಅದಾದ ಬಳಿಕ ಸೆಕೆಂಡ್ ಸೆಷನ್ ಆದಮೇಲೆ ಇಲ್ಲಿ ಲಂಚ್ ಆಗುತ್ತಂತೆ. ಸೊ ಇದೊಂದು ಬದಲಾವಣೆ ಇದೆ. ಸೊ ಮ್ಯಾಚ್ ಕೂಡ ಬೇಗನೆ ಮುಕ್ತಾಯ ಆಗುತ್ತೆ. ಸೊ 4:04 ಅಲ್ಲಿ ಕತ್ಲಾಗ್ಬಿಡುತ್ತಂತೆ. ಸೊ ಹಾಗಾಗಿ ಅಲ್ಲಿ ಆ ಕಡೆಯಿಂದನೇ ಕತ್ಲಾಗ್ತಾ ಬರೋದ್ರಿಂದ ಸೊ ಟೈಮಿಂಗ್ಸನ್ನು ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ. ಸೊ 4:04 ಕತ್ಲಾಗ್ಬಿಡುತ್ತಂತೆ. ಸೊ ಹಾಗಾಗಿ ಅರ್ಧ ಗಂಟೆ ಮುಂಚಿತವಾಗಿಯೇ 9 ಗಂಟೆಗೇ ನಾಳೆ ಮ್ಯಾಚು ಸ್ಟಾರ್ಟ್ ಆಗುತ್ತೆ. ಸೊ ಶುಭ್ಮನ್ ಗಿಲ್ ಇಲ್ಲದೆ ಇರೋದ್ರಿಂದ ಸೊ ಪ್ಲೇಯಿಂಗ್ 11 ಯಾವ ಥರ ಆಗ್ಬೋದು, ಖಂಡಿತವಾಗ್ಲೂ ಚೇಂಜ್ ಆಗೇ ಆಗುತ್ತೆ. ರಿಷಬ್ ಪಂತ್ ಅವರು ಕ್ಯಾಪ್ಟನ್ಸಿನ ನಿಭಾಯಿಸ್ತಾರೆ ಅಂತ ಹೇಳಿದ್ದಾರೆ ಅಫಿಷಿಯಲ್ ಆಗಿ. ಸೊ ಯಶಸ್ವಿ ಜೈಸ್ವಾಲ್ ಮತ್ತು ಕೆ ಎಲ್ ರಾಹುಲ್ ಓಪನ್ ಮಾಡೋದು ಪಕ್ಕಾ ಇರುತ್ತೆ. ಒನ್ ಡೌನಲ್ಲಿ ಪ್ರಾಬಬ್ಲಿ ಸುದರ್ಶನ್ ಅವರೇ ಮತ್ತೊಮ್ಮೆ ಬರ್ಬೋದು. ಸೊ ಸುಂದರ್ ಅವ್ರನ್ನ ಆಡಿಸಿದ್ರು, ಸೊ ಅವ್ರನ್ನ ಮತ್ತೊಮ್ಮೆ ಲೋವರ್ ಡೌನ್ ಆರ್ಡ್ರೇ ಕಳಿಸ್ಬೋದು, ಲೋವರ್ ಆರ್ಡ್ರಲ್ಲೇ ಕಳಿಸ್ಬೋದು ಅಂತ ಅನಿಸುತ್ತೆ. ಧ್ರುವ್ ಜುರೇಲ್, ರಿಷಬ್ ಪಂತ್, ರವೀಂದ್ರ ಜಡೇಜಾ, ವಾಷಿಂಗ್ಟನ್ ಸುಂದರ್, ಕುಲ್ದೀಪ್ ಯಾದವ್, ಪ್ರಾಬಬ್ಲಿ ನಿತೀಶ್ ರೆಡ್ಡಿನ ಕರ್ಕೊಂಬರ್ಬೋದು. ಇಲ್ಲ ಅಂತ ಹೇಳಿದರೆ ಅಕ್ಷರ್ ಪಟೇಲ್ನೇ ಇಟ್ಕೊಬೋದು ಅಂತ ಅನಿಸ್ತಾ ಇದೆ. 4 ಸ್ಪಿನ್ನರ್ಗೆ ಹೋಗ್ಬೋದು ಸ್ಪಿನ್ ಪಿಚ್ಚೇ ಮಾಡಿದ್ರೆ. ಪಿಚ್ಚಲ್ಲಿ ಏನಾದರೂ ಬದಲಾವಣೆ ಇದ್ದರೆ ನಿತೀಶ್ ಕುಮಾರ್ ರೆಡ್ಡಿನ ಕರ್ಕೊಂಡು ಬಂದು 3 ಸ್ಪಿನ್ನರ್ಸನ್ನು ಆಡಿಸ್ಬೋದು. ಅದಾದ ಬಳಿಕ ಜಸ್ಪ್ರೀತ್ ಬುಮ್ರಾ, ಮೊಹಮ್ಮದ್ ಸಿರಾಜ್ ಇವರಿಬ್ಬರು ಖಂಡಿತವಾಗ್ಲೂ ಇರ್ಬೋದು ತಂಡದಲ್ಲಿ. ಇದಿಷ್ಟು ಬದಲಾವಣೆಗಳನ್ನು ಮಾಡ್ಬೋದು. ಸೊ ಫೋರ್ಸ್ ಚೇಂಜ್ ಅಂದರೆ ಶುಭ್ಮನ್ ಗಿಲ್ ಅವರು ಇಂಜುರಿ ಆಗಿರೋದ್ರಿಂದ ಅವ್ರು ಇರೋದಿಲ್ಲ. ಮೋಸ್ಟ್ ಪ್ರಾಬಬ್ಲಿ ನಂಬರ್ 4 ಧ್ರುವ್ ಜುರೇಲ್ ಬರ್ಬೋದು ಅಂತ ಅನಿಸ್ತಾ ಇದೆ. ಬದಲಾವಣೆಗಳು ಜಾಸ್ತಿ ಮಾಡಿದ್ರು ಆಶ್ಚರ್ಯ ಇಲ್ಲ ಅಂತಲೇ ಹೇಳಬೇಕು. ಕೊನೆಯ ಪಂದ್ಯ ಆಗಿರೋದ್ರಿಂದ ಗೆಲ್ಲೇಬೇಕಾದ ಪರಿಸ್ಥಿತಿ ಎದುರಾಗಿದೆ. ಗುವಾಹಟಿಯಲ್ಲಿ ಆಡೋದಕ್ಕೂ ಅಷ್ಟೊಂದು ಈಸಿ ಆಗಿರುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಲೈಟ್ ಕೂಡ ಫೇಡ್ ಆಗುತ್ತೆ ಹೋಗ್ತಾ ಹೋದಾಗೆ. ಸೊ ಎಲ್ಲ ಕೂಡ ಮ್ಯಾಟ್ರ್ ಆಗುತ್ತೆ. ನೋಡೋಣ ಏನಾಗುತ್ತೆ ಅಂತ. ನಾಳೆ 9 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, 9:30 ಅಲ್ಲ. ಸೊ ನಿಮ್ಮ ಪ್ರಕಾರ ಪ್ಲೇಯಿಂಗ್ 11 ಹೇಗಿರ್ಬೋದು ಅಂತ ಪ್ರಿಡಿಕ್ಷನ್ ಕಮೆಂಟ್ ಮಾಡಿ ತಿಳಿಸಿ. ಹೆಚ್ಚಿನ ವಿಡಿಯೋ ಆಗಿದೆ ಸಬ್ಸ್ಕ್ರೈಬ್ ಮಾಡಿ. ಕನ್ನಡ. ಥ್ಯಾಂಕ್ ಯು.